ವೀಕ್ಷಕರೇ, ನಮ್ಮ ಹೆಸರು ಸಿದ್ಧಲಿಂಗ ಆಚಾರ್ಯರು ಅಂತ. ಈ ಕ್ಷೇತ್ರ ಅಂತಂದರೆ ನಮ್ಮ ಅರಸೀಕೆರೆ ತಾಲೂಕು ಚಿಕ್ಕಲ್ಕೂರು ಗ್ರಾಮದಲ್ಲಿ ನೆಲೆಸಿರುವಂಥ ಶಾಸ್ತ್ರಿಗಳು ನಾವು. ಹಂದನಕೆರೆ ಕ್ಷೇತ್ರ ಅಂತಂದರೆ ಚಿಕ್ಕನಾಯಕನಹಳ್ಳಿ ಹೋಬಳಿಯಲ್ಲಿ ನೆಲೆಸಿರೋಂಥದ್ದು. ಈ ಕ್ಷೇತ್ರದ ಮಹಿಮೆ ಏನಪ್ಪ ಅಂದರೆ, ವಿಶೇಷವಾಗಿ ಪ್ರತಿ ಹುಣ್ಣಿಮೆಯ ದಿವಸದಂದು ಸಕಲ ಭಕ್ತಾದಿಗಳಿಗೆ ಯಾವ ಜಾತಕ ದೋಷ ಏನಿರುತ್ತೋ ಆ ದೋಷಗಳು ಪರಿಹಾರಾರ್ಥವಾಗಿ ನಡೆಸಿಕೊಡುವಂಥ ಕಾರ್ಯ ಸುಮಾರು 18 ವರ್ಷಗಳ ಕಾಲದಿಂದ ನಡೀತಾ ಬಂದಿತ್ತು. ಈ ವಿಶೇಷವಾಗಿ ಜಾತಕದಲ್ಲಿ ಕುಜದೋಷ, ರಾಹುಕೇತು ದೋಷ, ಸರ್ಪದೋಷ, ಕಾಳಸರ್ಪದೋಷ ಮತ್ತು ಕುಂಭ ವಿವಾಹ ಮತ್ತು ಅರ್ಕ ವಿವಾಹ ಇದು ವಿಶೇಷವಾಗಿ ನಡೀತಾ ಬಂದಿದ್ದು. ಯಾವ ಜಾತಕದ ದೋಷಗಳಲ್ಲಿ ಈ ಕಾರ್ಯವನ್ನು ಮಾಡ್ತಾ ಬರ್ತೀವೋ ಆ ದೋಷಗಳು ವಿಶೇಷವಾಗಿ ಪ್ರತಿ ಹುಣ್ಣಿಮೆಯ ದಿವಸದಂದು ಅರಿಶಿಣದ ನೀರು ಅಂತ ಆಗ್ತಾ ಹೋಗ್ತೀವಿ ನಾವು. ಈ ಕಾರ್ಯ ಏನು ನಾವು ಪೂಜಾ ಕಾರ್ಯಗಳು ಏನು ಮುಗಿಸ್ತೀವೋ ಆ ಮುಗಿಸಿದ ತದನಂತರ ತಂದೆ ಆ ಭಗವಂತನ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂಥ ಕಾರ್ಯದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಏನೋ ಜಲಾಭಿಷೇಕ, ಕ್ಷೀರಾಭಿಷೇಕ ಏನು ನಾವು ಮಾಡ್ತೀವೋ ಆ ಮಾಡುವಂತಹ ಅಭಿಷೇಕದ ಗಂಗಾಜಲ ಏನಿರುತ್ತೋ ಆ ಕೊಳದಲ್ಲಿ ಶೇಖರಣೆಯಾಗಿ ನಂತರ ಬಂದಂಥ ಭಕ್ತಾದಿಗಳಿಗೆ ಯಾವ ದೋಷಗಳು ಏನನ್ನು ಪರಿಹಾರ ಆಗುವ ಅನ್ನೋ ಕಾರ್ಯಕ್ಕೋಸ್ಕರ ವಿಶೇಷವಾಗಿ ಅರಿಶಿಣದ ನೀರು ಅಂತ ಹಾಕ್ತಾ ಹೋಗ್ತೀವಿ. ಅರಿಶಿಣದ ನೀರು ಏನಕ್ಕಪ್ಪ ಹಾಕಬೇಕು ಅಂತಂದರೆ, ಸಕಲ ಮಾಟ ಮಂತ್ರ ವಾಮಾಚಾರಿಕ ಸಕಲ ದೋಷಗಳಿಗೂ ನಿವಾರಣೆಯಾಗಿ ಬರುವಂಥದ್ದು. ಪೂರ್ವದಲ್ಲಿ ಇದು ಸುಮಾರು ವರ್ಷಗಳ ಕಾಲದಿಂದಲೂ ನಡೆದಂಥ ಕ್ಷೇತ್ರ. ಈ ಮಾಟ ಮಂತ್ರ ವಾಮಾಚಾರಗಳಿಗೆ ದೋಷಗಳನ್ನು ಪರಿಹಾರ ಮಾಡುವಂಥ ಉನ್ನತವಾದ ಕ್ಷೇತ್ರವಾಗಿ ನಡೆಸಿ ಬಂದಿದ್ದಂಥದ್ದು. ಈ ಕ್ಷೇತ್ರ ಪ್ರತಿ ಕ್ಷಣಕ್ಕೂ ಉನ್ನತ ಮಟ್ಟವಾಗಿ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದುತ್ತಾ, ಉನ್ನತ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಹೊಂದುತ್ತಾ, ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಅವರ ರಾಜಕೀಯ ಸ್ಥಾನಮಾನಗಳನ್ನು ವಿಚಾರಣೆ ಮಾಡುವಂಥ ಕಾಲದಲ್ಲಿ ಸ್ವಾಮಿಯವರ ಹೇಳಿಕೆ ಅಂತ ಹೇಳ್ತಾರೆ, ವಾಗ್ದಾನ ಅಂತ ಹೇಳ್ತಾರೆ. ಆ ವಾಗ್ದಾನ ವಿಚಾರದಲ್ಲಿ ಪ್ರಶ್ನೆ ಮಾಡಿದಾಗ ಸ್ವಾಮಿ ನಿಮ್ಮ ಆಗು ಹೋಗುಗಳು ಏನಿರುತ್ತೋ ಅದನ್ನು ವಿಚಾರಣೆ ಮಾಡ್ತಾ ಹೋಗ್ತಾರೆ. ಉದಾಹರಣೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು, ಶೋಭಾ ಕರಂದ್ಲಾಜೆ ಅವರು, ಕುಮಾರಸ್ವಾಮಿಯವರು ಹಾಗೂ ಉನ್ನತವಾದ ರಾಜಕೀಯ ವ್ಯಕ್ತಿಗಳು. ನನ್ನ ಹೆಸರು LV ಲೋಕೇಶ್ ಕುಮಾರ್ ಅಂತ. ಮೂಲತಃ ರಾಮನಗರ ತಾಲೂಕು ಲಕ್ಷ್ಮೀಪುರ ಗ್ರಾಮ. ಈಗ ವಾಸ ಮೈಸೂರಲ್ಲಿದ್ದೀನಿ. ಮೈಸೂರಿಂದ ಇಲ್ಲಿಗೆ ಬರ್ತಾಯಿದ್ದೀನಿ. ಸುಮಾರು ಒಂದು 7-8 ವರ್ಷದಿಂದ ನಾವು ಈ ದೇವ್ರನ್ನ ನಂಬ್ಕೊಂಡು ವ್ಯವಹಾರ ಮಾಡ್ತಾಯಿದ್ದೀವಿ. ದೇವರು ಏನು ಹೇಳುತ್ತೆ ಅದು ಅಕ್ಷರತಃ ತಪ್ಪದೆ ಏನೋ ಎಲ್ಲ ನಡೀತಾ ಇದೆ. ನಾವೇನು ಅಂದ್ಕೊಳ್ತೀವಿ ದೇವ್ರು ಏನು ಆಶೀರ್ವಾದ ಮಾಡ್ತದೆ ಅದು 100% ನಡೀತಾ ಇದೆ ಸರ್. ನಾವು ನಂಬಿ ಇಲ್ಲಿ ಒಳಗಡೆ ಗ್ರೆನೇಟು ಅದೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಇದ್ರದ್ದೇ ಇನ್ನೊಂದು ಅಂಶ ಅಲ್ಲಿ ರಾಮನಗರ ತಾಲೂಕು ಲಕ್ಷ್ಮೀಪುರದಲ್ಲೂ ಸಹ ಇದೆ, ಗಿರಿಸಿದ್ದೇಶ್ವರ ಅಂತ ಹೇಳಿ. ಆ ದೇವಸ್ಥಾನ ಎಲ್ಲ ಕಟ್ಸ್ಕೊಟ್ಟಿದ್ದೀವಿ. ದೇವ್ರು ನಾವು ಬಂದು ಕೇಳಿದಾಗ ನಮ್ಗೆ ಏನೇ ಆಶೀರ್ವಾದ ಮಾಡ್ತಾನೆ ಅದ್ರ ಪ್ರಕಾರ ನಾವು ನಡ್ಕೊಂಡ್ರೆ ಅದು 100% ಸಕ್ಸಸ್ಫುಲ್ ಆಗಿದೆ. ನಮ್ಮ ಬೇಡಿಕೆಗಳು ಇದುವರೆಗೂ ಯಾವುದೂ ಸಕ್ಸಸ್ ಆಗಿಲ್ಲ ಅನ್ನಂಗಿಲ್ಲ, ಎಲ್ಲನೂ ಕೂಡ ಸಕ್ಸಸ್ ಆಗಿದೆ ಸರ್. ಈಗ ನಾವು ಶ್ರೀಗುರು ಗಿರಿಸಿದ್ದೇಶ್ವರ ಸ್ವಾಮಿಯವರ ಉತ್ಸವ ಮೂರ್ತಿ ಇರುವಂಥ ಒಂದು ಊರೊಳಗಡೆ ಇರುವಂಥ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಒಂದು ಅಭಿಷೇಕದ ಒಂದು ಸಂಪೂರ್ಣವಾಗಿ ಮುಗಿಸ್ಕೊಂಡು ಈಗ ಬೆಟ್ಟದ ಮೇಲೆ ಇರುವಂಥ ಉದ್ಭವ ಮೂರ್ತಿಯನ್ನು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ.
ವೀಕ್ಷಕ ಬಂಧುಗಳೇ, ಭಾರತದಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣವಾಗಿರುವಂತಹ ಶಿವನ ಸ್ವರೂಪವಾಗಿ ನಿರ್ಮಾಣವಾಗಿರುವಂತಹ ಏಕಶಿಲಾ ಶಾಸನ, ಸುಮಾರು ಎತ್ತರ 21 ಅಡಿ ಎತ್ತರ. ಸುಮಾರು ಈ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾಗಿರುವಂತಹ ವೆಚ್ಚ 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದ್ದು, ಸಮಸ್ತ ಭಕ್ತಾದಿಗಳಿಗೆ ಉನ್ನತವಾದ ಪ್ರೇಕ್ಷಣೀಯ ಸ್ಥಳವಾಗಿದ್ದು, ಉನ್ನತವಾದ ಧರ್ಮ ಪಂಚಪೀಠಗಳಲ್ಲಿ ಅತಿ ಶ್ರೇಷ್ಠವಾದಂಥ ಸ್ವಾಮಿ ಶ್ರೀಗುರು ರೇಣುಕಾಚಾರ್ಯರು. ಈ ಕ್ಷೇತ್ರದಲ್ಲಿ ಮುಂದೆ ಬರುವಂತಹ ಗಂಗಾ ಭವಾನಿ, ಗಂಗಾ ಪರಮೇಶ್ವರಿ ನಿರ್ಮಾಣವಾಗಿರುವಂಥ ಗಂಗಾಸ್ಥಾನ ಇದೆ. ವೀಕ್ಷಕ ಬಂಧುಗಳೇ, ಈ ಕ್ಷೇತ್ರದಲ್ಲಿ ಉನ್ನತವಾದಂತಹ ಕ್ಷೇತ್ರ ಆಗಿ ಗಂಗಾ ಭವಾನಿಯಾಗಿ ನೆಲೆಸಿರುವಂತಹ ತಾಯಿ ನಾಗತೀರ್ಥ ಅಂತ ಕರಿತೀವಿ. ನಾಗತೀರ್ಥಕ್ಕೆ ಬನ್ನಿ ವೀಕ್ಷಿಸೋಣ. ನೋಡಿ, ಇದು ಉದ್ಭವ ಗಂಗೆ ಅಂತ ಕರಿತೀವಿ, ನಾಗತೀರ್ಥ ಅಂತ ಕರಿತೀವಿ. ಈ ನಾಗತೀರ್ಥದಲ್ಲಿ ಯಾರಿಗೆ ವಿವಾಹವಾಗಿರುತ್ತೋ ಅವರಿಗೆ ಸಂತಾನವಿಲ್ಲದ ಕಾರಣದಿಂದ ಈ ಗಂಗಾ ಭವಾನಿಯನ್ನು ಪೂಜೆ ಮಾಡಿಸಿದ ನಂತರ ಸಂತಾನ ಭಾಗ್ಯವು ಪ್ರಾಪ್ತಿಯಾಗುತ್ತೆ. ನಂತರ ಇಲ್ಲಿ ನಾಗ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಹೋಗ್ತೀವಿ. ಯಾವುದೇ ದೋಷಗಳು ಇದ್ರು, ಮಾಟ ಮಂತ್ರ ವಾಮಾಚಾರಗಳು ಯಾವುದೇ ಇದ್ರು, ಈ ಗಂಗೆಯನ್ನು ಪ್ರೋಕ್ಷಣೆ ಮಾಡಿದ ನಂತರ ಅವರಿಗೆ ಯಾವ ದೋಷಗಳು ಎಲ್ಲರಿದ್ದು ಪರಿಹಾರ ಆಗ್ತಾ ಹೋಗ್ತವೆ.
ಇದು ಸಿದ್ಧ ಪರಂಪರೆಯ ಶ್ರೀ ಗುರು ಗಿರಿಸಿದ್ದೇಶ್ವರ ಮಗುವಿನ ರೂಪದಲ್ಲಿ ಉದ್ಭವವಾಗಿ ನೆಲೆ ನಿಂತಿರುವ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಯವರ ಪುಣ್ಯಕ್ಷೇತ್ರ ಹಾಗೂ ಒಂದೇ ರಾತ್ರಿ ಸಿಂಹ ಲಗ್ನದ ಒಂದೇ ದಿನದಲ್ಲಿ ನಿರ್ಮಾಣವಾಗಿರುವಂತಹ ದೇವಾಲಯ.